ಆಸ್ತಿಗಾಗಿ ತಾಯಿ ಹಾಗೆ ಮಗನ ಮೇಲೆ ಸಂಬಂಧಿಕರೇ ಹಲ್ಲೆ ಮಾಡಿದ್ದಾರೆ. ಗ್ರಾಮದ ಸೊಸೈಟಿ ಚುನಾವಣೆಯಲ್ಲಿ ತಾಯಿ ಗೆದ್ದಿದ್ದಕ್ಕೆ ಈ ಹಲ್ಲೆಯನ್ನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಘಟನೆ ನಡೆದಿರೋದಿಲ್ಲಿ ಹಾವೇರಿಯ ಹಿರೇಕೆರೂರು ತಾಲೂಕಿನ ಸುತ್ತಕೋಟಿ ಅನ್ನುವಂತಹ ಗ್ರಾಮದಲ್ಲಿ ಈ ರೀತಿ ಹಲ್ಲೆಯಾಗಿರೋದು. ಕುಡುಗೋಲ್ನಿಂದ ಕೊಚ್ಚಿ ಕೊಲೆಗೆ ಯತ್ನ ಮಾಡಿದ್ದಾರೆ ಸಂಬಂಧಿಕರು. ಕುಡುಗೋಲನ್ನ ಹಿಡಿದು ಕೊಲ್ಲೋಕ್ ಬಂದಂತಹ ದೃಶ್ಯ ಲಭ್ಯ ಆಗಿದೆ. ಹಲ್ಲೆ ವೇಳೆ ಕೈಗೆ ಗಂಭೀರವಾದಂತಹ ಏಟಾಗಿ ಮಗ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಹಲ್ಲೆ ಮಾಡಿದಂತಹ ಬಣಕಾರ್ ಕುಟುಂಬದ 8 ಜನರ ಮೇಲೆ ದೂರನ್ನ ಕೊಡಲಾಗಿದೆ. ವಿಪರ್ಯಾಸ ಏನು ಅಂದ್ರೆ ಘಟನೆ ನಡೆದು 10 ದಿನ ಆಯ್ತು. ಹಲ್ಲೆ ಮಾಡೋಕ್ ಬಂದಂತಹ ವಿಡಿಯೋ ಇದೆ. ಕಂಪ್ಲೇಂಟ್ ಅನ್ನ ಕೊಟ್ಟರು ಪೊಲೀಸರು ಆರೋಪಿಗಳನ್ನ ಅರೆಸ್ಟ್ ಮಾಡಿಲ್ಲ ಅನ್ನೋದು ಕುಟುಂಬದ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಂಸಭಾವಿ ಠಾಣೆಯಲ್ಲಿ ಪ್ರಕರಣವೇನೋ ದಾಖಲಾಗಿದೆ. 10 ಜನರ ವಿರುದ್ಧ 8 ಜನರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಆದ್ರೆ ಘಟನೆ ನಡೆದು 10 ದಿನ ಆದ್ರೂ ಯಾರೊಬ್ಬರ ವಿರುದ್ಧವೂ ಕ್ರಮ ಆಗಿಲ್ಲ ಅಂತ ಹೇಳಿ ಹಲ್ಲೆಗೊಳಗಾದವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಹಲ್ಲೆ ಮಾಡಿದಂತಹ ಸಂದರ್ಭದ ದೃಶ್ಯಗಳು. ಆವತ್ತು ರಾತ್ರಿ ಏನ್ ನಡೆಯಿತು, ಘಟನೆ ನಡೆದ 10 ದಿನ ಆಗಿದೆ, ಅವತ್ತೇನ್ ಗಲಾಟೆ ಆಯಿತು, ಅದಕ್ಕೆ ಸಂಬಂಧಪಟ್ಟಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಗೆ ಹಲ್ಲೆಗೊಳಗಾದಂತಹ ಮಗ ಸದ್ಯ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಹಾವೇರಿಯ ಹಿರೇಕೆರೂರು ತಾಲೂಕಿನ ಸುತ್ತಕೋಟಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಹಲ್ಲೆ ಮಾಡೋದಕ್ಕೆ ಏನು ಕಾರಣ? 2 ರೀಸನ್ಗಳನ್ನ ಸದ್ಯಕ್ಕೆ ಉಲ್ಲೇಖ ಮಾಡಲಾಗ್ತಾ ಇದೆ. ಒಂದು, ಗ್ರಾಮದ ಸೊಸೈಟಿ ಚುನಾವಣೆಯಲ್ಲಿ ತಾಯಿಯನ್ನ ಗೆಲ್ಲಿಸಿದ್ದಕ್ಕಾಗಿ ಸಂಬಂಧಿಕರು ಈ ರೀತಿ ದ್ವೇಷವನ್ನ ಕಾರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಈ ರೀತಿಯಾಗಿ ಹಲ್ಲೆ ಮಾಡೋದಕ್ಕೆ ಚುನಾವಣೆಯಲ್ಲಿ ತಾಯಿಯನ್ನ ಗೆಲ್ಸಿದ್ರು ಅನ್ನೋದ್ ಕಾರಣನಾ, ಅಥವಾ ಆಸ್ತಿ ವಿಚಾರವಾಗಿ ಇವರ ಮಧ್ಯೆ ಏನಾದ್ರೂ ಮೊದಲಿಂದಾನೇ ಗಲಾಟೆ ಕಲಹಗಳು ಏನಾದ್ರೂ ಇತ್ತಾ? ಜೊತೆಗೆ ವಿಡಿಯೋ ಇದೆ. ಇಷ್ಟೆಲ್ಲ ಇದ್ರೂ ಘಟನೆ ನಡೆದು 10 ದಿನಗಳಾದ್ರೂ ಆರೋಪಿಗಳ ಬಂಧನ ಯಾಕಾಗಿಲ್ಲ ಅಂತ ಹೇಳಿ ಶಿವಾನಂದ್. ಖಂಡಿತ ವಿದ್ಯಾಶ್ರೀ, ಏನಂದ್ರೆ ಈಗ ಬಣಕಾರ್ ಕುಟುಂಬ ಮತ್ತು ಈಗೇನು ಒಳಗಾದಂತಹ ತಾಯಿ ಮತ್ತು ಮಗನ ವಿಚಾರವಾಗಿ ಮಾತಾಡೋದಾದ್ರೆ ಮೊದಲಿನಲ್ಲೂ ಕೂಡ ಸ್ವಲ್ಪ ಆಸ್ತಿ ವಿಚಾರವಾಗಿ ಹಳೆ ದ್ವೇಷ ಇತ್ತು. ಈ ಹಿನ್ನೆಲೆಯಲ್ಲಿ ಏನು ಗ್ರಾಮದಲ್ಲಿ ಸೊಸೈಟಿ ಚುನಾವಣೆಯಲ್ಲಿ ತಾಯಿಯನ್ನ ಗೆಲ್ಲಿಸಿದ್ದಕ್ಕಾಗಿ ಅದೇ ಒಂದು ಕಾರಣವನ್ನ ಇಟ್ಕೊಂಡು ಈಗ ಬಣಕಾರ್ ಕುಟುಂಬದ 8 ಜನ ಸದಸ್ಯರು ಕೂಡ್ಕೊಂಡು ಮಾರಕಾಸ್ತ್ರಗಳಿಂದ ಹಲ್ಲೆಗೆ ಯತ್ನ ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ಕೈ ಅಡ್ಡ ಮಾತ್ರ ಸಂದರ್ಭದಲ್ಲಿ ಕೈಗೆ ಬಿದ್ದಂತ ಒಂದು ಏಟ್ನಿಂದ ಈಗಾಗಲೇ ಗಂಭೀರವಾಗಿ ಗಾಯವಾಗಿರುವಂಥದ್ದು. ಜೊತೆಗೇನಂದ್ರೆ ಘಟನೆ ನಡೆದು 10 ದಿನಗಳಾದರೂ ಕೂಡ ಪೊಲೀಸರು ಅವರು ಬಂಧಿಸಿರುವುದು, ಜೊತೆಗೇನಂದ್ರೆ ಅವರನ್ನ ಸಂಪರ್ಕ ಮಾಡದೇ ಇರುವುದು ಸಾಕಷ್ಟು ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಈ ಕುರಿತೇನಂದ್ರೆ ಹಂಸಭಾವಿ ಪೊಲೀಸ್ ಠಾಣೆ ಪ್ರಕರಣ ದಾಖಲಾದರೂ ಕೂಡ ಆರೋಪಿಗಳನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತೇಳಿ ಕುಟುಂಬದ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ಥ್ಯಾಂಕ್ ಯು ಶಿವಾನಂದ್ ತಮ್ಮೆಲ್ಲ ಡೀಟೇಲ್ಸ್ಗೆ.